ಪ್ರೈಸ್ ಗಾಡ್, ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೂ ಶುಭವೂ, ಕೃಪೆಯು, ಆಶೀರ್ವಾದ, ಸಮಾಧಾನ, ಜಯವು ಅಷ್ಟೇ ಅಲ್ಲ, ನೀವು ಬೇಡಿದ ಪ್ರತಿಯೊಂದು ಪ್ರಾರ್ಥನೆಯಲ್ಲಿ ದೇವರು ತನ್ನ ಹಸ್ತವನ್ನು ಚಲಿಸಿ ಎಲ್ಲದರಲ್ಲಿ ಜಯ ಕೊಡುವಂತೆ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತಾ ಇದ್ದೇನೆ. ಒಳ್ಳೆ ಕುರುಬ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮನ್ನು ಆಧಾರದ ಸ್ವಾಗತ. ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡ್ತಾ ಇದ್ದಾನೆ. ಆತನು ನಮ್ಮ ಜೀವಿತದಲ್ಲಿ ಬಹಳ ಶ್ರೇಷ್ಠ ಕೃತ್ಯಗಳನ್ನು ಮಾಡುವ ಆತನಾಗಿದ್ದಾನೆ. ಇವತ್ತು ನಾನು ಮಾತನಾಡುವ ವಿಷಯ, ನೀತಿವಂತರಿಗೆ ಅನೇಕ ಕಷ್ಟಗಳು ಇದ್ದರೂ ದೇವರು ಅದರಿಂದ ತಪ್ಪಿಸಿ ಕಾಪಾಡ್ತಾನೆ. ಬಹಳ ಜನರು ಇರ್ತಾರೆ, ಯೇಸು ಕ್ರಿಸ್ತನಲ್ಲಿ ಬಂದ ಮೇಲೂ ಕೂಡ ಅಯ್ಯೋ ನನಗಿನ್ನೂ ಕಷ್ಟ ಇದೆಯಲ್ಲ, ಹೋರಾಟ ಇದೆಯಲ್ಲ, ಸಮಸ್ಯೆ ಇದೆಯಲ್ಲ, ಯಾಕೆ ಅಂತ ಹೇಳಿ. ಇನ್ನು ಕೆಲವರು ಇದ್ದಾರೆ, ಹೇಳ್ಬೋದು, ಏನು ನಾವು ಇಷ್ಟೆಲ್ಲ ಮಾಡಿದರೂ ಇನ್ನೂ ಸಮಸ್ಯೆ ದೂರವಾಗಲಿಲ್ಲ ಅಂತ. ಖಂಡಿತವಾಗಿ ನಿಮ್ಮ ಪ್ರಶ್ನೆಗಳು, ನಿಮ್ಮ ಆಲೋಚನೆಗಳು ಸರಿ ಇದೆ. ಆದರೆ ದೇವರು ಅದರಿಂದ ತಪ್ಪಿಸಿ ಕಾಪಾಡ್ತಾನೆ. ದೇವರು ನೀತಿವಂತರನ್ನು ಆ ಕಷ್ಟಗಳಿಂದ, ಆ ಬಾಧೆಗಳಿಂದ, ಆ ರೋಗಗಳಿಂದ ತಪ್ಪಿಸಿ ಸರಿಯಾದ ವಿಶಾಲ ಸ್ಥಳಕ್ಕೆ ಅಥವಾ ಸ್ವಸ್ಥವಾದ ಜಾಗಕ್ಕೆ, ಸ್ವಸ್ಥವಾದ ಮಾರ್ಗದಲ್ಲಿ, ಸರಳ ಮಾರ್ಗದಲ್ಲಿ, ಮಟ್ಟ ನೆಲದಲ್ಲಿ ದೇವರು ನಮ್ಮನ್ನು ನೆಲೆಸ್ತಾನೆ. ಅದಕ್ಕಾಗಿ ಕ್ರಿಸ್ತನಲ್ಲಿ ಇರುವವರು ದೃಢವಾಗಿರ್ರಿ. ಯಾವುದೇ ಸಮಸ್ಯೆಗಳು, ಇಕ್ಕಟ್ಟುಗಳು ಇದ್ದರೂ ಕೂಡ ದೇವರು ನಿಮ್ಮನ್ನು ಅಲ್ಲಿಂದ ತಪ್ಪಿಸ್ತಾನೆ. ಹಲ್ಲೆಲೂಯಾ. ಅದಕ್ಕಾಗಿ ಲೋಕದಲ್ಲಿರುವ ಸಮಸ್ತರಿಗೂ ಕಷ್ಟ, ಹಿಂಸೆ, ಹೋರಾಟಗಳು ಇದ್ದೇ ಇವೆ. ಆದರೆ ದೇವರ ಮಕ್ಕಳಿಗೆ ಇದ್ದರೆ ಅಲ್ಲಿಂದ ತಪ್ಪಿಸಿ ಕಾಪಾಡ್ತಾನೆ ಅಂತ ಹೇಳುವ ಭರವಸೆ, ಅಷ್ಟೆಲ್ಲ ನಿರೀಕ್ಷೆ, ನಂಬಿಕೆ ಅದರಿಂದ ತಪ್ಪಿಸುವ ದೇವರು ನಮ್ಮ ದೇವರಾಗಿದ್ದಾನೆ. ಪ್ರಾರ್ಥಿಸಿ ಇವತ್ತಿನ ಅಭಿಷೇಕಾಗಿ ನಾವು ಸಂದೇಶಕ್ಕಾಗಿ ಹೋಗುವ. ತಂದೆ ದೇವರೇ, ನಿನಗೆ ಸ್ತೋತ್ರವಾಗಲಿ. ವಿಶೇಷವಾಗಿ ಹೌದು, ನೀತಿವಂತರಿಗೆ ಅನೇಕ ಕಷ್ಟಗಳಿದ್ದರೂ ಅದರಿಂದ ಬಿಡಿಸಿ ಕಾಯುವ ಆತ ನೀನಿದ್ದಿ ಆ ನಂಬಿಕೆಯಲ್ಲಿ ನೆಲೆಗೊಳ್ಳುವಂತೆ ಎಷ್ಟೋ ಜನರು ಇದ್ದಾರೆ ಸ್ವಾಮಿ. ಭಾಳ ಕಷ್ಟ, ದುಃಖ, ಹೋರಾಟ, ಅಯ್ಯೋ ನನಗೆ ಇದರಿಂದ ಬಿಡಿಸ್ತಾರೋ ಅಥವಾ ನಾನು ಎಲ್ಲೇ ತಪ್ಪಿ ಬಿದ್ದಿದ್ದೇನೋ ಅಂತ ಹೇಳಿಕೊಂಡಿರುವ ಜನರಿಗೆ ಇವತ್ತಿನ ಸಂದೇಶ, ಪವಿತ್ರಾತ್ಮ ದೇವ ಮಾತನಾಡು, ನನ್ನ ಜೊತೆ ಮಾತನಾಡಿ ಜನರಿಗೆ ನಿನ್ನನ್ನು ಕೇಳುವ ಆಲಯಗಳಿಗೆ ಅಥವಾ ಕರ್ತನೆ ಕಷ್ಟದಲ್ಲಿ ಹೋಗುವ ಜನರಿಗೆ ಆ ಒಂದು ಬಿಡುಗಡೆ ಸಂದೇಶವಾಗಿ, ಆಶೀರ್ವಾದ ಸಂದೇಶವಾಗಿ, ಕರ್ತನೆ ಮಹಿಮೆಯ ಸಂದೇಶವಾಗಿ ಉಪಯೋಗಿಸು. ನಿನ್ನೆ ಸಹಾಯ ಮಾಡು, ನಿನ್ನ ಚಿತ್ತವೇ ನೆರವೇರಲಿ. ಯೇಸುವಿನ ನಾಮದಲ್ಲಿ ಜೀವುಳ್ಳ ತಂದೆ, ಆಮೇನ್. ಪ್ರೈಸ್ ಗಾಡ್. ಇವತ್ತು ವಾಕ್ಯವನ್ನು ಓದಿಕೊಳ್ಳುವ ಕೀರ್ತನೆ 34ರಲ್ಲಿ ವಚನ 19ರಿಂದ ನಾನು ಓದ್ತೇನೆ. ಕೀರ್ತನೆ 34 ವಚನ 19. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವುಗಳಿಂದ ಅವನನ್ನು ಬಿಡಿಸುತ್ತಾನೆ. ನೋಡಿದ್ರಾ, ಇಲ್ಲಿ ದೇವರು ಹೇಳ್ತಾನೆ, ನೀತಿವಂತನಿಗೆ ಕಷ್ಟ ಇಲ್ಲ ಅಂತ ಹೇಳಲಿಲ್ಲ. ಯೇಸು ಕ್ರಿಸ್ತನಲ್ಲಿ ಇರುವವರಿಗೆ ಕಷ್ಟ ಇಲ್ಲ ಅಂತ ಹೇಳಲಿಲ್ಲ, ಹೋರಾಟ ಇಲ್ಲ ಅಂತ ಹೇಳಲಿಲ್ಲ ಎಲ್ಲೂ ಕೂಡ. ಆದರೆ ನಿನಗೆ ಅನೇಕ ಕಷ್ಟಗಳು, ಹೋರಾಟಗಳು ಇದ್ದರೂ ಕೂಡ ಅದರಿಂದ ದೇವರು ತಾನೇ ಬಿಡಿಸುತ್ತಾನೆ ಅಂತ ಹೇಳುವ ವಾಗ್ದಾನ ಇದೆ. ಅದಕ್ಕೆ ಕಷ್ಟಪಡುವವರೇ, ಹೊರ ಹೊತ್ತವರೇ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನಂತ ಯೇಸು ಸ್ವಾಮಿ ಮತ್ತಾಯ 11:27 ವಚನ ಓದ್ತೇವೆ. ಅಲ್ಲಿ ಅದರ ಅರ್ಥ, ಲೋಕದಲ್ಲಿ ನಮಗೆ ಹೋರಾಟಗಳು, ಕಷ್ಟಗಳು ಇವೆ, ಆದರೆ ಅದರಿಂದ ಜಯ ಕೊಡುವ ದೇವರು ನಮ್ಮ ಪಕ್ಷದಲ್ಲಿದ್ದಾನೆ. ತಾಳ್ಮೆಯಿಂದ ಇರ್ರಿ. ಒಂದು ಸಲ ಏನಾಯ್ತಂದರೆ, ಒಬ್ಬ ಮಗಳು ಫಾರಿನ್ ದೇಶಕ್ಕೆ ಹೋದರು. ಇಲ್ಲಿ ಬಹಳ ಕಷ್ಟ ಅಂತ ಹೇಳಿ ಅಲ್ಲಿ ಹೋದರು. ಅಲ್ಲಿ ಹೋದ್ರ ಮೇಲೆ ಇನ್ನೂ ಕಷ್ಟ ಅಂತ ಹೇಳಿದರೆ ನೀವು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮಗುವನ್ನು ನೋಡಲಿಕ್ಕಾಗಿ ಹೋಗಿದ್ರು. ಆವಾಗ ಆ ಮನೆಯಲ್ಲಿ ಅವರ ಓನರ್ ಕೊಡಬಾರದ ಹಿಂಸೆಗಳನ್ನು ಕೊಟ್ಬಿಟ್ರು. ಮತ್ತು ಊಹೆಗೆ ಮೀರಿದಂತಹ ಹಿಂಸೆ. ಆವಾಗ ಅವಳು ಎನಿಸ್ಕೊಂಡ್ರು, ದೇವರೇ, ಕಷ್ಟ ಅಂತ ಹೇಳಿಕೊಂಡು ಅಲ್ಲಿಂದ ಈ ಊರಿಗೆ ಬಂದೆ. ನಾನು ಇಲ್ಲಿ ಕೂಡ ನಾನು ಏನಾದರೂ ಅರ್ನ್ ಮಾಡಿ ಸ್ವಲ್ಪ ನನ್ನ ಕುಟುಂಬಕ್ಕೆ ಆದಾಯವನ್ನು ಒದಗಿಸಿ ಕೊಡ್ತೇನೆ ಅಂತ ಹೇಳಿ. ಆದರೆ ಇಲ್ಲಿ ಬಂದರೆ ಇಲ್ಲಿ ಕೂಡ ಮಹಾಹಿಂಸೆ, ಕಷ್ಟದಲ್ಲಿ ಹೋದೆನಲ್ಲ, ಅಯ್ಯೋ ನನಗೆ ಬಿಡಿಸುವವರಿದ್ದರು. ಇದು ನಾನು ಹೋಗುವಂಥ ಸಂಗತಿಗಳು
ಘನಘೋರವಾಗಿದೆ, ಅದರಿಂದ ಹೇಗೆ ಇದು ಅಂತ ಹೇಳಿಕೊಂಡು ಬಹಳ ಬಹಳ ಬಹಳವಾಗಿ ಅವಳು ವೇದನೆಯಲ್ಲಿ ನೊಂದು ಹೋಗುವಾಗ ದೇವರು ತಾನೇ ಅಲ್ಲಿ ಒಂದು ಮಾರ್ಗವನ್ನು ತೆರೆದರು. ಅಲ್ಲಿರುವ ನೇಬರ್ಗಳು ಅದನ್ನು ಅಬ್ಸರ್ವ್ ಮಾಡಿ ಅವಳಿಗೆ ಸಹಾಯಕ್ಕಾಗಿ ಬಂದರು. ಮತ್ತು ಅಲ್ಲಿಂದ ಅವಳಿಗೆ ಬಿಡುಗಡೆ ಉಂಟಾಯಿತು. ಸುಮ್ಮನೆ ಬಿಡುಗಡೆ ಆಗಲಿಲ್ಲ, ಎಲ್ಲ ಸಹಾಯದೊಂದಿಗೆ ಬಿಡುಗಡೆ ಆಯಿತು. ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಮತ್ತೊಂದು ವಚನವನ್ನು ನಿಮಗೆ ತೆಗಿತೇನೆ. ಆದರೆ ಮತ್ತಾಯ ನೋಡಿ 11:28 ವಚನವನ್ನು ಓದ್ತೇನೆ. ಎಲ್ಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಏಸಪ್ಪ ಕೊಡುವ ವಿಶ್ರಾಂತಿ ಅದು ಬಹಳ ಶ್ರೇಷ್ಠವಾದದ್ದು. ನೀತಿವಂತನಿಗೆ ಅನೇಕ ಕಷ್ಟಗಳು ಇದ್ದರೂ ಅದರಿಂದ ಬಿಡಿಸಿ ಕಾಪಾಡುವ ದೇವರು ನಮ್ಮ ದೇವರು ಹಾಕಿದ್ದಾನೆ. ಕಷ್ಟಗಳು ಇಲ್ಲಂತ ಹೇಳಿಲ್ಲ, ಹೋರಾಟಗಳು ಇಲ್ಲಂತ ಹೇಳಿಲ್ಲ. ಅದರ ಮಧ್ಯದಲ್ಲಿ ದೇವರು ನಿಮ್ಮನ್ನು ಬಿಡಿಸಿ ಕಾಪಾಡ್ತಾನೆ. ಇವತ್ತು ಕಾಲದಲ್ಲಿ ಯೌವನಸ್ಥರಿಗೆ ಕೆಲಸ ಇಲ್ಲ. ಕೆಲವೊಂದು ಸಲ ಅವರು ಇಂಟರ್ವ್ಯೂಗೆ ಹೋಗಬೇಕು, ಅವರು ಫೇಸ್ ಮಾಡಲಿಕ್ಕಾಗಲ್ಲ. ಹಲವಾರು ಕಡೆಯಲ್ಲೂ ಹೋಗಿದ್ದಾರೆ, ಕೆಲಸ ಸಿಗ್ತಾ ಇಲ್ಲ. ಬಹಳ ವೇದನೆ, ಬಹಳ ಹೋರಾಟದಲ್ಲಿ, ಅಯ್ಯೋ ಇದರಿಂದ ಹೇಗೆ ಬಿಡಿಸ್ಕೊಂಡು ಇದರಿಂದ ಹೇಗೆ ನಾನು ಜಯ ಹೊಂದುವುದು. ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಕಷ್ಟಪಡುವವರೇ, ಹೊರೆ ಹೊತ್ತವರೇ, ಯೇಸುವಿನ ಬಳಿಗೆ ಬನ್ನಿರಿ, ನಿಮಗೆ ಅದರಿಂದ ಬಿಡಿಸಿ ಕಾಪಾಡ್ತಾನೆ ಅಂತ ಹೇಳಿ. ಅದರಿಂದ ಬಿಡಿಸಿ ತಪ್ಪಿಸ್ತಾನೆ, ಅದರಲ್ಲಿ ನಿನಗೆ ಜಯವನ್ನು ಕೊಡ್ತಾನೆ. ಊಹೆಗೆ ಮೀರಿದಂತಹ ವಿಶ್ರಾಂತಿಯನ್ನು, ಊಹೆಗೆ ಮೀರಿದಂತಹ ಜಯವು ನಮ್ಮ ಜೀವಿತದಲ್ಲಿ ದೇವರು ತಾನೇ ಒದಗಿಸುವ ಆತನಾಗಿದ್ದಾನೆ. ಅದಕ್ಕೆ ನಾನು ನೀವು ಆರಾಧಿಸುವ ದೇವರು ಮಹಿಮೆಯ ದೇವರು. ನಾನು ನೀನು ಆರಾಧಿಸುವ ದೇವರು ಅದ್ಭುತ ಸ್ವರೂಪನಾದ ದೇವರು. ನೀತಿವಂತನಿಗೆ ಸಂಭವಿಸುವ ಅನೇಕ ಕಷ್ಟಗಳು ಇದ್ದರೂ ಅದರಿಂದ ಬಿಡಿಸಿ ಕಾಪಾಡ್ತಾನೆ. ನೋಡಿ, ನಾವು ನೋಡುವುದಾದರೆ ಇಸ್ರೇಲ್ ಜನರಿಗಾಗಿ ಸ್ವಲ್ಪ ನಾನು ವಿಮೋಚನಾ ಕಾಂಡಕ್ಕೆ ಹೋಗ್ತೇನೆ. ವಿಮೋಚನಾ ಕಾಂಡದಲ್ಲಿ ಅಲ್ಲಿ ನಾವು ನೋಡುವುದಾದರೆ ಇಸ್ರೇಲ್ ಜನರು ಏನಾಗ್ತಾರೆ ಅಂತ ಹೇಳಿದರೆ 1ನೇ ಅಧ್ಯಾಯದಲ್ಲಿ ಸ್ವಲ್ಪ ನಾನು ನೋಡಿಕೊಳ್ಳುವ. ನೋಡಿ, 1ನೇ ಅಧ್ಯಾಯದಲ್ಲಿ ವಚನ 7ರಿಂದ, ಆದರೆ ಇಸ್ರೇಲ್ ಜನರು ಅಭಿವೃದ್ಧಿಯಾಗಿ ಅತ್ಯಧಿಕವಾಗಿ ಹೆಚ್ಚಿ ಬಹಳ ಬಲ ಹೊಂದಿದರು, ಆ ದೇಶದಲ್ಲಿ ತುಂಬಿದರು. ತರುವಾಯ ಯೋಸೇಫನನ್ನು ಅರಿಯದ ಬೇರೊಬ್ಬ ಅರಸನು ಐಗುಪ್ತ ದೇಶದ ಆಳ್ವಿಕೆಗೆ ಬಂದನು. ಅವನು ತನ್ನ ಜನರಿಗೆ, ಇಸ್ರೇಲರು ತಮ್ಮ ಅಧೀನದಲ್ಲಿದ್ದರಷ್ಟು ಬಲವಾಗಿಯೂ ಇದ್ದಾರೆ. ನೋಡಿರಿ, ಅಧೀನದಲ್ಲಿರೋದಷ್ಟು ಬಹಳವಾಗಿ ಏನಾಗಿದ್ದಾರೆ, ಬಲವಾಗಿದ್ದಾರೆ. ನೋಡಿ, ನಮಗೆ ಯುದ್ಧವೇನಾದರೂ ಸಂಭವಿಸಿದರೆ, ಅವರು ನಮ್ಮ ಶತ್ರುಗಳೊಂದಿಗೆ ಕೂಡಿಸಿದರೆ ನಮಗೆ ವಿರೋಧವಾಗಿ ಕಾದಾಡಿ ದೇಶವನ್ನು ಬಿಟ್ಟು ಹೋದರು. ಅವರು ವೃದ್ಧಿಯಾಗದಂತೆ ನಾವು ಉಪಾಯ ಮಾಡೋಣ ಎಂದು ಹೇಳಿದನು. ಇಲ್ಲಿ ಮತ್ತೆ ಅಲ್ಲಿ ಹೇಳ್ತಾರೆ ವಚನ 12ರಿಂದ, ಐಗುಪ್ತ ಅವರನ್ನು ಎಷ್ಟು ಉಪದ್ರವ ಪಡಿಸಿದರೂ ಅವರು ಅತ್ಯಧಿಕವಾಗಿ ಹೆಚ್ಚಿ ಹರಡಿಕೊಂಡಿದ್ದರಿಂದ ಐಗುಪ್ತಿಯರು ಇಸ್ರೇಲರ ವಿಷಯದಲ್ಲಿ ಸಹಿಸಲಾರದಷ್ಟು ಹೆದರಿಕೆ ಉಳ್ಳವರಾದರು. ಎಷ್ಟೋ ಉಪದ್ರವ ಕೊಟ್ಟರು, ಉಪದ್ರವ ಹೇಳಲಿಕ್ಕಾಗಲ್ಲ. ನೋಡಿ, ಜನರು ಇಸ್ರೇಲರನ್ನು ಬಿಟ್ಟು ಕೆಲಸದಿಂದ ಉಪದ್ರವ ಪಡಿಸುವುದಕ್ಕಾಗಿ ಬಿಟ್ಟು ಮಾಡಿಸುವ ಅಧಿಕಾರಿಗಳನ್ನು ಅವರ ಮೇಲೆ ಇಟ್ಟು ಫರೋವನಿಗೆ ಪಿತೋಮ್, ರಾಮ್ಸೆಮ್ ಎಂಬ ಉಗ್ರಾಣ ಪಟ್ಟಣಗಳನ್ನು ಕಟ್ಟಿಸಿದರು. ಅಲ್ಲಿ ಉಗ್ರಾಣಗಳನ್ನು ಅಥವಾ ಪಿರಮಿಡ್ಗಳನ್ನು ಕಟ್ಟಲಿಕ್ಕೆ ಬಹಳ ಪೀಡಿಸಿದರು. ಆದರೆ ಬಹಳ ಪೀಡೆಯಲ್ಲಿಯೂ ಇಸ್ರೇಲ್ ಜನರು ವೃದ್ಧಿಯಾದರು. ಇಸ್ರೇಲ್ ಜನರ ಸಂಖ್ಯೆ ಆವಾಗ ಮತ್ತೊಮ್ಮೆ ಫರೋಹ ಏನು ಮಾಡ್ತಾನೆ ಅಂತ ಹೇಳಿದರೆ, ಇಸ್ರೇಲ್ ಹುಟ್ಟಿದ ಗಂಡು ಮಕ್ಕಳನ್ನು ಸಾಯಿಸಬೇಕಂತ ಹೇಳಿ ಒಂದು ಆಲೋಚನೆಯನ್ನು ಕೊಡ್ತಾರೆ. ನೋಡಿ, ಅಲ್ಲಿ 16 ವಿಮೋಚನಾ ಕಾಂಡ 1ನೇ ಅಧ್ಯಾಯದಲ್ಲಿ 16 ವಚನ, ನೀವು ಇಬ್ರು ಹೆಂಗಸರಿಗೆ ಹೆರಿಗೆ ಮಾಡಿಸುವಾಗ ಅವರು ಹೆರುವುದು ಗಂಡು ಮಗುವಾದರೆ ಕೊಲ್ಲಬೇಕು, ಹೆಣ್ಣಾಗಿದ್ದರೆ ಉಳಿಸಬೇಕು ಎಂದು ಹೇಳಿದನು. ಗಂಡು ಮಗುವಾದರೆ ಕೊಂದು ಬಿಡಿ. ಅಂಥ ಘನಘೋರವಾದ ಕಷ್ಟದಲ್ಲಿ ಹೋಗುವಾಗ ಅವರು ದೇವರಿಗೆ ಮೊರೆ ಇಟ್ಟರು. ಪ್ರಿಯರೇ, ದೇವರಿಗೆ ಮೊರೆ ಇಡುವಾಗ ಅಲ್ಲಿ ಮೋಶೆ ಅಲ್ಲಿ ಜನ್ಮ ಹುಟ್ಟುತ್ತಾನೆ.
ಮೋಶೆ ಹುಟ್ಟಿದ ಮೇಲೆ ಮೋಶೆ ಕೂಡ ಅಲ್ಲಿ 40 ವರ್ಷ ಅಥವಾ ಆ ವರ್ಷಗಳಲ್ಲಿ ಅಲ್ಲಿ ಬೆಳೆದು ಬರುವಾಗ ಅವನು ಅರಸನಾಗ್ತಾನಂತ ಹೇಳುವಂಥ ಸಂಭವಗಳು ಆಗ್ತಿರುವಾಗ ಅವನಿಗೆ ಗೊತ್ತಾಗ್ತದೆ ಅವನು ಯಹೂದ್ಯನಾಗಿದ್ದನು ಅಂತ. ಅವನೊಬ್ಬ ಇಬ್ರಿ ಅಂತ. ಅಲ್ಲಿ ಅವನಿಗೆ ಕೆರೆಯಲ್ಲಿ ಅವನು ಸಿಕ್ಕಿದ ತನ್ನ ತಾಯಿ ರಾಣಿಗೆ. ಅದರ ನಂತರ ಮೋಶೆ ಇಸ್ರಾಯೇಲರಿಗೆ ಸಹಾಯ ಮಾಡಲಿಕ್ಕೆ ಹೋಗುವಾಗ ಕೂಡ ಅಲ್ಲಿ ಇಸ್ರಾಯೇಲ್ ಮುಖಾಂತರವಾಗಿ ಅವನಿಗೆ ಸಮಸ್ಯೆ ಉಂಟಾಗಿ ಅಲ್ಲಿಂದ ಓಡಿ ಹೋಗ್ತಾನೆ ಮಿದ್ಯಾನಿಗೆ. ಆದರೆ ಇಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ನೀತಿವಂತರಿಗೆ ಇಲ್ಲಿ ಬಹಳ ಕಷ್ಟ ಉಂಟಾಯಿತು. ಈ ಕಷ್ಟಗಳು ಊಹಿಸಲಿಕ್ಕೆ ಸಾಧ್ಯವಾಗದಂಥ ಕಷ್ಟಗಳು. ಆದ್ದರಿಂದ ದೇವರು ಅದನ್ನು ಬಿಡಿಸಿ ಕಾಪಾಡುತ್ತಾನಂತ ಹೇಳಿದ್ದಕ್ಕೆ ದೇವರು ತಾನೇ ಫರೋವನ ಮುಂದೆ ಹೋಗಿ ಅವನನ್ನು ಹೆದರಿಸಿ ಅವನಿಗೆ ಉಪದ್ರವವನ್ನು ಕೊಟ್ಟು ತನ್ನ ಜನರನ್ನು ಐಗುಪ್ತ್ಯದಿಂದ ಕೆಂಪು ಸಮುದ್ರವನ್ನು ದಾಟಿಸಿ ಜೇನು ಹಾಲು ಹರಿಯುವಂತಹ ವಾಗ್ದಾನ ದೇಶಕ್ಕೆ ದೇವರು ಕರೆದುಕೊಂಡು ಹೋದರು. ಪ್ರಿಯರೇ, ನಮ್ಮ ದೇವರು ಬಿಡಿಸಿ ಕಾಪಾಡುತ್ತಾನೆ. ನಮ್ಮ ದೇವರು ಯಾವಾಗಲೂ ಸಹಾಯ ಮಾಡ್ತಾನೆ. ನಮ್ಮ ದೇವರು ಯಾವಾಗಲೂ ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ. ನೋಡಿ, ಅದಕ್ಕೆ ನಮ್ಮ ದಾವೀದನು ಕೂಡ ಏನು ಹೇಳ್ತಾನೆ ಅಂತ ಹೇಳಿದರೆ, ನೋಡಿ, ದಾವೀದನ ವಿಷಯದಲ್ಲಿ ಮಾತನಾಡಬೇಕಾದ್ರೆ ವಿಶೇಷವಾದ ಸಂಗತಿಗಳು ಉಂಟಾಗ್ತದೆ. ಆದರೆ ದಾವೀದನು ಒಂದು ಕಡೆಯಲ್ಲಿ ಸಂಪೂರ್ಣ ವಿಶೇಷವಾದಂಥ ಒಂದು ಪ್ರಾರ್ಥನೆಯನ್ನು ಮಾಡ್ತಾನೆ. ಏನಂತ ನೋಡ್ರಿ, ಕೀರ್ತನೆ 121 ವಚನ 1 ಓದ್ತೇನೆ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಬರುತ್ತದೆ. ಆತನು ನನ್ನ ಪಾದಗಳನ್ನು ಕದಲಗೂಡಿಸದಿರಲಿ, ನಿನ್ನನ್ನು ಕಾಯುವವನು ತೂಕಾಡಿಸದಿರಲಿ. ಇಗೋ, ಇಸ್ರಾಯೇಲರನ್ನು ಕಾಯುವಾತನು ತೂಕಾಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಹಲ್ಲೆಲೂಯ. ಬಹಳ ಶ್ರೇಷ್ಠವಾಗಿ ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡ್ತೇನೆ. ಇವತ್ತು ನಿನ್ನ ಜೀವಿತದಲ್ಲಿ ಹೋರಾಟಗಳು, ಇಕ್ಕಟ್ಟಿನ ಪರಿಸ್ಥಿತಿಗಳು ಇದೆ ಅಂತ ಆದರೆ ಕಣ್ಣೆತ್ತಿ ಪರ್ವತಗಳ ಕಡೆಗೆ. ಕಣ್ಣೆತ್ತಿ ಪರ್ವತ ಅಂದರೆ ಬೆಟ್ಟ ಗುಡ್ಡಗಳನ್ನು ನೋಡುವುದಲ್ಲ, ಪರಲೋಕದ ಕಡೆಗೆ ನೋಡು. ನಿನ್ನ ಕಣ್ಣೆತ್ತಿ ಪರ್ವತಗಳ ಕಡೆಗೆ. ನಾನು ಕಣ್ಣೆತ್ತಿ ನನ್ನ ದೇವರ ಕಡೆಗೆ ನೋಡ್ತಾ ಇದ್ದೇನೆ. ನನ್ನ ಸಹಾಯವು ಎಲ್ಲಿಂದ ಬರ್ತದೆ? ನಿಮ್ಮ ಸಹಾಯವು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನಿಂದಲೇ. ಇವತ್ತು ನಮಗೆ ಸಹಾಯ ಬೇಕು, ಸಹಾಯ ಮಾಡುವವರಿಲ್ಲ. ನಿಜವಾಗಿ ನಾನು ಹೇಳ್ತಾ ಇದ್ದೇನೆ, ದೇವರಲ್ಲಿ ಬಂದ ಮೇಲೆ, ಯೇಸು ಕ್ರಿಸ್ತನ ಅಂಗೀಕರಿಸಿದ ಮೇಲೆ ಹಿಂಸೆಗಳು, ಹೋರಾಟಗಳು ಅಥವಾ ಎಲ್ಲ ಲೋಕದ ಜನರಿಂದ ಎಲ್ಲವೂ ನಮಗೆ ಬ್ಲಾಕ್ ಆಗಿ ಬಿಡ್ತದೆ. ಆವಾಗ ನಾವು ಎನಿಸ್ಕೊಳ್ತೀವಿ, ನಾವು ಲೋಕದಲ್ಲಿ ಒಬ್ಬರೇ, ನನಗೆ ಯಾರೂ ಇಲ್ಲವ ಸಹಾಯ ಮಾಡಲಿಕ್ಕೆ ಅಂತ. ಅಥವಾ ನಿರೀಕ್ಷೆಗಳು, ಅಥವಾ ಯಾರಾದರೂ, ಈಗ ಮನುಷ್ಯನಿಗೆ ಒಂದು ಆಸೆ ಇರ್ತದೆ, ಯಾರು ಸಹಾಯ ಮಾಡಬೇಕು, ನಮ್ಮ ಮನೇಲಿ ಯಾರು ಬರಬೇಕು, ಊಟ ಮಾಡಬೇಕು, ಪ್ರೀತಿಯಿಂದ ಮಾತಾಡಬೇಕು, ಅಥವಾ ನಾವು ಹೋಗುವಾಗ ನಡೆಯುವಾಗ ಎಲ್ಲರೂ ಹಾಯ್ ಬಾಯ್ ಅಂತ ಹೇಳಬೇಕು ಅಲ್ವಾ? ಒಂದು ನಾರ್ಮಲ್ ಆಗಿ ಆಲೋಚನೆ ಇದು. ಇದೇನು ಏನು ಅನ್ಎಕ್ಸ್ಪೆಕ್ಟೆಡ್ ಅಲ್ಲ, ಅಥವಾ ಇದೇನು ಊಹೆಗೆ ಮೀರಿದಂಥದ್ದಲ್ಲ. ಆದರೆ ಇದೆಲ್ಲ ಬ್ಲಾಕ್ ಆಗಿಬಿಡ್ತದೆ, ಇದೆಲ್ಲವೂ ಸ್ಟಾಪ್ ಆಗ್ತದೆ. ಜನರು ಕೂಡ ಮಾತನಾಡಲ್ಲ. ನಿನ್ನ ಪರಿಚಯದವರು ನೀನು ಯಾರೋ ಇನ್ನು ಎಲಿಯನ್ ಥರ ನಿನ್ನನ್ನು ನೋಡ್ತಾರೆ. ನೆನೆಸ್ತೀಯಪ್ಪ, ಏನಾಯಿತು ಇವರಿಗೇನಾಯಿತು, ಇಷ್ಟು ಒಳ್ಳೆಯವರಿದ್ರಲ್ಲ. ನಿನ್ನ ಫ್ರೆಂಡ್ಸ್ಗಳು, ನಿನ್ನ ಒಡ ಹುಟ್ಟಿದವರು, ನಿಮ್ಮ ವಾರ್ಡ್ನವರು, ಕೆಲವೊಮ್ಮೆ ಹೆಂಡತಿ ಗಂಡನನ್ನು, ಮಕ್ಕಳು ತಂದೆ ತಾಯಿ ಮಕ್ಕಳನ್ನು ಯೇಸುವನ್ನು ಅಂಗೀಕರಿಸಿದ ಮೇಲೆ ಇಂಥ ಸಂಗತಿಗಳು ಉಂಟಾಗ್ತದೆ. ಯಾಕೆ ಗೊತ್ತಾ? ನೀನು ಬೇರ್ಪಟ್ಟವನಾಗಿದ್ದಿ. ನೀನು ಲೋಕಕ್ಕೆ ಸಂಬಂಧಪಟ್ಟವನಲ್ಲ, ನೀನು ಪಾಪಕ್ಕೆ ಸಂಬಂಧಪಟ್ಟವನಲ್ಲ, ಅಥವಾ ಲೋಕದಲ್ಲಿ ನಡೆಯುವಂಥ ಮಾಂಸಕ್ರಿಯೆಗೆ, ಶರೀರ ಇಚ್ಛೆಗೆ ನೀನು ಸಂಬಂಧಪಟ್ಟವನಲ್ಲ. ನೀನು ಕರ್ತನಲ್ಲಿ ಈಗ ನೂತನ ಸೃಷ್ಟಿಯಾದಿ. ಈ ನೂತನ ಸೃಷ್ಟಿ ಇವರೊಟ್ಟಿಗೆ ಬೆರೆದರೆ ಅದು ಬೆರೆಯುವುದಿಲ್ಲ. ನೀರಿನಲ್ಲಿ ಎಣ್ಣೆ ಹಾಕಿದ್ರೆ ಮಿಕ್ಸ್ ಆಗ್ತದ? ಯಾವೇ ಎಣ್ಣೆ ಬೇಕಾದ ನೀರಿನಲ್ಲಿ ಹಾಕಿ ಅದು ನೀರು ಲಿಕ್ವಿಡೇ ಮತ್ತು ಎಣ್ಣೆ ಕೂಡ ಲಿಕ್ವಿಡೇ. ಇದು ಎರಡನ್ನೂ ಮಿಕ್ಸ್ ಮಾಡಿ ಒಟ್ಟಿಗೆ ಆಗಲಿಕ್ಕೆ ಸಾಧ್ಯ ಇದೆಯಾ? ಹಾಗೇನೆ ನಾವು ಮತ್ತು ಲೋಕದ ಜನರು. ಆದರೆ ಅವರು ಏನು ಮಾಡ್ತಾರೆ, ಆವಾಗ ಅವರಿಗೆ ಏನು ಮಾಡಬೇಕಂತ ತೋಚುವುದಿಲ್ಲ. ಆವಾಗ ದ್ವೇಷ ಭಾವನೆಯಿಂದ ಅಥವಾ ಹಿಂಸೆಯಿಂದ ಅಥವಾ ಅವ್ರು ಎನಿಸ್ಕೊಳ್ಳೋದು ಇವರು ಸಹಾಯನೇ ಮಾಡಲ್ಲ, ನೋಡುವ ಎಷ್ಟು ದಿನ ಇವ್ರದ್ದು ಯೇಸು ಅಂತ ಇರ್ತಾರೆ ಅಂತೇಳಿ. ಆದರೆ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮ ಸಹಾಯ ಭೂಮಿ ಆಕಾಶಗಳು ಉಂಟು ಮಾಡಿದ ಯೆಹೋವನಿಂದಲೇ ಉಂಟಾಗುವುದು. ಭಯಪಡಬೇಡ್ರಿ, ಪ್ರತಿದಿನ ವಾಕ್ಯದಲ್ಲಿ ಸಂತೋಷ ಪಡ್ರಿ.
ದೇವರೊಟ್ಟಿಗೆ ಮೆಡಿಟೇಟ್ ಮಾಡಿರಿ. ದೇವರೊಟ್ಟಿಗೆ ಇದ್ದುಕೊಂಡು ಆ ಧ್ಯಾನದಲ್ಲಿ ವಾಕ್ಯವನ್ನು ಮೆಡಿಟೇಟ್ ಮಾಡಿರಿ, ವಾಕ್ಯವನ್ನು ಧ್ಯಾನಿಸಿರಿ. ಖಾಲಿ ಓದುವುದು ಅಲ್ಲ, ಅದನ್ನು ಧ್ಯಾನ ಮಾಡಿರಿ. ಹಗಲು ಇರುಳು ಅದನ್ನೇ ನಿಮ್ಮ ಕಂಠಪಾಠವಾಗಿರಲಿ, ಅದೇ ನಿಮ್ಮ ಬಾಯಲ್ಲಿ ಸ್ತುತಿ ಪದಗಳಾಗಿರಲಿ. ಯಾಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಜಯಶಾಲಿಗಳಾಗಿ ಹೋಗ್ತೀರಾ. ನಿಮಗೆ ವಿರೋಧವಾಗಿ ಬಂದಂಥ ಸಂಗತಿಗಳು ಇನ್ನು ಮುಂದೆ ನೀವು ನೋಡುವುದೇ ಇಲ್ಲ. ಅದಕ್ಕೆ ಒಂದು ವಚನ ಹೇಳ್ತಾ ಇದೆ, ನೀನು ನೋಡಿದ ಐಗುಪ್ತ್ಯವನ್ನು ಇನ್ನು ಮುಂದೆ ನೀನು ನೋಡುವುದಿಲ್ಲ ಅಂತ. ನೋಡಿ, ವಿಮೋಚನ ಕಾಂಡ 14ನೇ ಅಧ್ಯಾಯದಲ್ಲಿ ವಚನ 13. ಆದರೆ ಮೋಶೆ ಆ ಜನರಿಗೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೀವು ಈ ಹೊತ್ತು ನೋಡುವ ಐಗುಪ್ತ್ಯರನ್ನು ಇನ್ನು ಮುಂದೆ ಎಂದಿಗೂ ನೋಡೋದೇ ಇಲ್ಲ. ಇವತ್ತು ನೋಡುವ ಕಷ್ಟಗಳು, ಇವತ್ತು ನೋಡುವ ಐಗುಪ್ತ್ಯ, ಇವತ್ತು ನೋಡುವ ಸಮಸ್ಯೆ, ಇವತ್ತು ನೋಡುವ ಇಕ್ಕಟ್ಟು ಇನ್ನು ಮುಂದೆ ನೋಡುವುದಿಲ್ಲ. ಯಾಕಂದರೆ ದೇವರು ಯೆಹೋವನು ಯೇಸಪ್ಪ ನಿನಗಾಗಿ ಯುದ್ಧವನ್ನು ಮಾಡ್ತಾನೆ. ನಮ್ಮ ದೇವರು ಸೇನಾಧೀಶ್ವರನಾಗಿದ್ದಾನೆ. ಸೇನಾಧೀಶ್ವರನು. ಅಲ್ಲಿ ನಾವು ಒಂದು ಸಂಗೀತ ಹೀಗೆ ಹಾಡ್ತೇವೆ, ಭಯಪಡಬೇಡ, ಕಳವಳ ಬೇಡ ನನ್ನ ಮನವೇ, ಧೈರ್ಯದಿಂದ ಮುಂದೆ ಸಾಗು. ಸೇನಾಧೀಶ್ವರನು ಯುದ್ಧಶೂರನು ನಿನ್ನ ಮುಂದೆ ನಡೆವರು. ಫರೋಹನ ರಥ ಬಲದಿಂದ ನೀನಂತೂ ಹೆದರಬೇಡ, ಸೀಸರನ ಸೈನ್ಯದಿಂದ ನೀನಂತೂ ಭಯಪಡಬೇಡ. ಯುದ್ಧವು ನಿನ್ನದಲ್ಲ, ಯೆಹೋವನೇ ಯುದ್ಧ ಮಾಡುವ. ಯುದ್ಧವು ನಮ್ಮದಲ್ಲ, ಯೆಹೋವನು ನಿನಗಾಗಿ ಯುದ್ಧ ಮಾಡ್ತಾನೆ. ಗೋಲಿಯಾತನು ನಿನ್ನ ಮುಂದೆ ಇರಬಹುದು, ಸೌಲನು ನಿನ್ನನ್ನು ಎದುರಿಸ್ತಾ ಇರಬಹುದು. ದಾವೀದನಿಗೆ ಮನೆಯವರೇ, ದಾವೀದನಿಗೆ ಸೌಲ ಏನು ಹೊರಗಿನವನಲ್ಲ, ಮಗಳು ಕೊಟ್ಟಿದ್ದಾರೆ. ಈಗ ದಾವೀದ ಸೌಲನಿಗೆ ಅಳಿಯಾಗ್ತಾನೆ, ತನ್ನ ಸ್ವಂತ ಮಗಳನ್ನು ಕೊಟ್ಟಿದ್ದಾನೆ. ಆದರೂ ಕೂಡ ಸೌಲ ದಾವೀದನನ್ನು ಹಿಂಬಾಲಿಸಿ ಕೊಲ್ಲುವುದಕ್ಕಾಗಿ ನೋಡ್ತಾನೆ. ದಾವೀದ ಎಂದಿಗೂ ಆತನನ್ನು ಮುಟ್ಟಲಿಲ್ಲ. ದಾವೀದ ಎಂದಿಗೂ ಸೌಲನ ವಿರುದ್ಧವಾಗಿ ಕುಯುಕ್ತಿಗಳನ್ನು ಮಾಡಲಿಲ್ಲ. ಸೌಲನು 3 ಬಾರಿ ದಾವೀದನಿಗೆ ಸಿಕ್ಕಿದನು, ಅವನನ್ನು ಕೊಂದು ಹಾಕಬಹುದಿತ್ತು. ಆದರೆ ದಾವೀದನು ಅಭಿಷೇಕ್ತನ ಮೇಲೆ ಕೈ ಹಾಕುವುದೂ ಇಲ್ಲ. ಭಾಳ ಸಮಯದಲ್ಲಿ ನಮಗೆ ವಿರೋಧವಾಗಿ ಒಳ ಕಡೆಯಿಂದಲೂ ಕೂಡ ಬಂದಿರಬಹುದು. ಆದರೆ ನೀತಿವಂತನಿಗೆ ಅನೇಕ ಕಷ್ಟಗಳು ಇದ್ದರೂ ದೇವರು ಅದರಿಂದ ತಪ್ಪಿಸ್ತಾನೆ. ನೀನು ಅಭಿಷೇಕ್ತನಾಗಿದ್ದಿ, ದೇವರು ನಿನ್ನನ್ನು ಕರೆದಿದ್ದಾನೆ, ನಿನ್ನ ಮೇಲೆ ಉದ್ದೇಶವನ್ನು ಇಟ್ಟಿದ್ದಾನೆ. ನೀನು ಎಂದಿಗೂ ಕೆಡವಲ್ಪಡುವುದಿಲ್ಲ. ನೋಡಿ, ಯೋಸೆಫನ ಜೀವಿತದಲ್ಲಿ ವಿರೋಧವಾಗಿ ಮೊದಲು ಎದ್ದವರೇ ಯಾರು? ತನ್ನ ಸಹೋದರರು. 10 ಜನರು ಒಟ್ಟಾಗಿ ಅವನ ಬಾವಿಗೆ ಹಾಕಿ ಮಾರಿ, ನಂತರ ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲೆಲ್ಲ ಸಮೃದ್ಧಿ. ಆದರೆ ಎಲ್ಲಿ ಹೋದರೂ ಕೂಡ ಅವನಿಗೆ ಹಿಂಸೆಗಳು ತಪ್ಪಿದಿರಲಿಲ್ಲ. ಅವನು ಹೋದ ಕಡೆಯಲ್ಲಿ ಅವನಿಗೆ ಆಶೀರ್ವಾದ, ಹೋದ ಕಡೆಯಲ್ಲಿ ಅದೇ ರೀತಿಯಾಗಿ ಹಿಂಸೆಗಳು. ಫಟಿಫರನ ಮನೇನ ಅವನಿಗೇನು ಕಡಿಮೆ ಇರಲಿಲ್ಲ. ಆದರೆ ಅವಳ ಫಟಿಫರನ ಹೆಂಡತಿ ಅವನನ್ನು ವ್ಯಾಮೋಹದಿಂದ ನೋಡಿ, ಕೆಟ್ಟ ದೃಷ್ಟಿಯಿಂದ ನೋಡಿ, ಅವನು ಪಾಪ ಮಾಡಲಿಲ್ಲ, ಪಾಪ ಆದರೂ. ಆದರೆ ಅವನಿಗೆ ಪೆತ್ತು ನೋಡಿ, ಎಲ್ಲಿ ತಪ್ಪು ಮಾಡಿದ ಜಾಗದಲ್ಲಿ ಕೂಡ ತಪ್ಪಾಗಿ ಅವನನ್ನು ಹೊರಿಸಿ, ನಂತರ ಫೈನಲಿ ಜೈಲಲ್ಲಿ ಕೂಡ ಅವನೇನು ತಪ್ಪು ಮಾಡಿರಲಿಲ್ಲ. ಆದರೆ ಸಮಯ ಬಂತು ದೇವರದು, ಇನ್ನು ಅವನನ್ನು ಕಟ್ಟಿ ಹಾಕಲಿಕ್ಕಾಗಲಿಲ್ಲ. ಯಾವಾಗ ನಿನ್ನ ಸಮಸ್ಯೆಗಳು, ನೀತಿವಂತನೇ ನಾನು ಹೇಳ್ತಾ ಇದ್ದೇನೆ, ನೀನು ವಿರೋಧವಾಗಿ ಬಂದ ಅಲೆಗಳನ್ನು ಮೆಟ್ಟಿ ನಿಲ್ಲುವಾಗ ಖಂಡಿತವಾಗಿ ನಾನು ನಿನಗೆ ಹೇಳ್ತೇನೆ, ಜಯ ನಿನ್ನದೇ. ಬಹಳ ಸಲ ನಮ್ಮ ಅನುಭವದಿಂದ ನಾವು ಏನು ಮಾಡಲಿ, ಸರಿ ಮಾಡಲಿಕ್ಕೆ ಹೋಗ್ತೇವೆ. ಹೋಗಬೇಡ್ರಿ. ನಿಮ್ಮ ಅನುಭವ, ನಿನ್ನ ಎಕ್ಸ್ಪೀರಿಯನ್ಸ್, ನಿನ್ನ ಧ್ಯಾನದಿಂದ ಹೋಗಬೇಡ. ದೇವರನ್ನು ನಿರೀಕ್ಷಿಸಿಕೊಂಡಿರು. ಕ್ಲಪ್ತ ಕಾಲದಲ್ಲಿ ಅಟ್ ದ ರೈಟ್ ಟೈಮ್ ಆತನು ಸರಿಪಡಿಸ್ತಾನೆ. ಸರಿಯಾದ ಸಮಯದಲ್ಲಿ, ಸರಿಯಾದ ಗಳಿಗೆಯಲ್ಲಿ ನಿನ್ನನ್ನು ಅಂಬುವಾಗಿ ಉಪಯೋಗಿಸಿ ನಿನ್ನ ತಲೆಯನ್ನು ಕಾಡು ಕೋಣದ ಕೊಂಬಿನಂತೆ ಮಹಿಮೆಯನ್ನು ಎತ್ತಲ್ಪಡಿಸ್ತದೆ. ಅದಕ್ಕಾಗಿ ನಾನು ಹೇಳಲಿಕ್ಕೆ ಇಷ್ಟಪಡೋದಿಷ್ಟೇ, ನೀತಿವಂತನಿಗೆ ಅನೇಕ ಕಷ್ಟಗಳು ಇದ್ದರೂ
ಅದರಿಂದ ಬಿಡಿಸಿ ಕಾಪಾಡ್ತಾನೆ ದೇವರು. ಕಷ್ಟ ಇಲ್ಲ ಅಂದರೆ ನನಗೆ ಜಯ ಹೇಗೆ ಅಂತ ಗೊತ್ತಾಗೋದು, ವೈರಿ ಇಲ್ಲ ಅಂದರೆ ನನಗೆ ಗೊತ್ತಾಗೋದು ಹೇಗೆ ನನಗೆ ಜಯ ಸಿಕ್ಕಿದೆ, ಸಮಸ್ಯೆಗಳಿಲ್ಲ ಅಂತ ಹೇಳಿದರೆ ಅದ್ಭುತ ಅಂತ ಹೇಳೋದು ಹೇಗೆ? ಅರ್ಥ ಆಯ್ತಾ ನಿಮಗೆ? ನಿನ್ನ ಜೀವಿತದಲ್ಲಿ ಹೋರಾಟ ಇಲ್ಲ ಅಂದರೆ ಅದ್ಭುತಗಳು ಗೊತ್ತಾಗಲ್ಲ. ನಿನ್ನ ಜೀವಿತದಲ್ಲಿ ಏನು ಸಮಸ್ಯೆಗಳಿಲ್ಲವಾದರೆ ನಿನಗೆ ಅದು ಬಿಡುಗಡೆ ಅಂತ ಹೇಗೆ ಗೊತ್ತಾಗೋದು? ಪ್ರತಿದಿನ ನೀನು ಹೋಗುವಾಗ ನಿನಗೆ ಪ್ರತಿದಿನ ಎಲ್ಲ ಸುಖ, ಎಲ್ಲ ಸೌಲಭ್ಯ, ಆಸ್ತಿ, ಐಶ್ವರ್ಯ ಎಲ್ಲ ಇದೆ, ಏನೂ ಕಷ್ಟ ಇಲ್ಲ ಅಂತೇಳಿ ಅದರಲ್ಲಿ ಸುಖವಾಗಿದೆ. ನಿನಗೆ ದೇವರನ್ನು ಅನುಭವಿಸುವುದು ಹೇಗೆ? ಆ ರುಚಿಯನ್ನು ನೋಡುವುದು ಹೇಗೆ? ನಾನು ನಿಮಗೆ ಗೊತ್ತಿಲ್ಲ, ನೀವು ಮೀನು ತಿಂತೀರೋ ಇಲ್ವೋ ಗೊತ್ತಿಲ್ಲ, ನಾನು ಮೀನು ತಿಂತೇನೆ. ಆದರೆ ಆ ಮೀನು ತಿನ್ನುವಾಗ ಒಂದು ವ್ಯತ್ಯಾಸ ಇದೆ ಮೀನುಗಳಲ್ಲಿ, ಆಯಿತಾ? ನೀವು ನೋಡಿಬೇಕಾದ್ರೆ ಬಹಳ ರುಚಿಕರ ಮೀನುಗಳು ಇರ್ತವೆ, ಆದರೆ ಬಹಳ ಮುಳ್ಳಿರುವಂತಹ ಮೀನುಗಳು, ಆಯಿತಾ? ಬಹಳ ಮುಳ್ಳು ಅಂತ ಎನಿಸ್ಕೊಳ್ಳಿ, ಬಹಳ ಇದು ನೋಡಿದರೆ ಇದು ಮೀನು ಬೇಡ ಮಾರೆ ಅಂತ ಹೇಳಬೇಕು, ಆ ರೀತಿ. ಆದರೆ ಆ ಮೀನುಗಳು ಬಹಳ ರುಚಿ ಅಂತ ತಿನ್ನಲಿಕ್ಕೆ, ಬಹಳ ರುಚಿ. ನಾನು ತುಂಬ ಮೀನು ತಿನ್ನಲ್ಲ, ಬಟ್ ನಾನು ಹೇಳಿದ್ದು ನಮ್ಮ ಹಿರಿಯರಿಂದ ನಾನು ಮೀನು ತಿನ್ನುವರ ಹತ್ರ ಬೇಕಾದರೆ ಕೇಳಿದೆ, ಮುಳ್ಳುಗಳಿರುವಂತಹ ಮೀನುಗಳು ಬಹಳ ರುಚಿದಾಯಕ. ಅದರ ಅರ್ಥ ಏನಂದರೆ ನಿಮ್ಮ ಜೀವಿತದಲ್ಲಿ ಪ್ರತಿನಿತ್ಯವೂ ಒಂದು ಏನು ಹೇಳ್ತಾರೆ ಅದಕ್ಕೆ, ಹೋರಾಟದಲ್ಲಿ ಅಥವಾ ಯಾವಾಗಲೂ ಪರಿಸ್ಥಿತಿಗಳು ಆ ಜೀವಿತ ಒಂದು ಏನು ಎನ್ಕರೇಜ್ ಆಗಿರ್ತದೆ ಅಥವಾ ಒಂದು ಇಂಟ್ರೆಸ್ಟಿಂಗ್ ಆಗಿರ್ತದೆ. ಅಡ್ವೆಂಚರ್ಸ್ ಅಂತ ಹೇಳ್ತಾರೆ, ಅದು ಒಳ್ಳೆಯ ಒಂದು ಶಬ್ದ. ಆ ರೀತಿಯಾಗಿ ಬಹಳ ರೋಮಾಂಚನಕರವಾಗಿರುತ್ತದೆ, ರುಚಿಕರವಾದಂಥ ಜೀವಿತವಾಗಿರ್ತದೆ. ಏನು ಕಷ್ಟ ಎಲ್ಲ ಹಾಗೆ ಆಳಿಸಿ ಅಥವಾ ಏನೂ ಇಲ್ಲದಂಥ ಒಂದು ಉದಾಸೀನ ಜೀವಿತ ಎಲ್ಲ ಇದೆ. ದೇವರೇನೋ ಮತ್ತು ಪ್ರಾರ್ಥನೆ ಮಾಡಲಿಕ್ಕೆ ಉತ್ಸಾಹ ಇಲ್ಲ, ಏನೂ ಇಲ್ಲ. ಹಾಕಲ್ಲ. ನಾವು ಪ್ರತಿದಿನವೂ ಚೈತನ್ಯಭರಿತರಾಗಿರಲಿಕ್ಕೆ ನಮ್ಮ ಜೀವಿತಕ್ಕೆ ಬರುವ ಕೆಲವೊಂದು ಹೋರಾಟಗಳು ನಮ್ಮನ್ನು ಏನು ಮಾಡ್ತದೆ ಅಂದರೆ ದೇವರಲ್ಲಿ ಇನ್ನೂ ಹೆಚ್ಚು ಆಕರ್ಷಿಸ್ತದೆ, ದೇವರು ನಮ್ಮನ್ನು ಇನ್ನೂ ನಡೆಸ್ತದೆ. ಮತ್ತು ನಮ್ಮ ಬಲ ಅಂತ ಇಲ್ಲ ಅಂತ ಗೊತ್ತಾದ ಮೇಲೆ ದೇವರು ಈ ಕಾರ್ಯ ಮಾಡಿದ್ದಾನೆ ಅಂತ ಹೇಳಿದರೆ ನಂಬಿಕೆ ಹೆಚ್ಚಾಗಿ ಪ್ರಾರ್ಥನೆಗೂ ಆರಾಧನೆಗೂ ಮತ್ತು ನಾನು ಸಾಕ್ಷಿಗೂ ಇತರ ಜನರಿಗೆ ಹೇಳಲಿಕ್ಕೂ ಮಾರ್ಗಗಳು ಉಂಟಾಗ್ತದೆ. ಅದಕ್ಕೆ ಪ್ರಿಯನೇ, ನಿನ್ನ ಜೀವಿತದಲ್ಲಿ ದೇವರು ನಿನಗೆ ಕಷ್ಟಗಳು ಇದೆ ಅಂತಾದರೆ ಅದು ನಿನ್ನ ಒಳ್ಳೆತಾಗಾಗಿ ಅಥವಾ ನಿನ್ನ ಜಯಕ್ಕಾಗಿ ಅಥವಾ ನಿನ್ನ ಏನು ಹೇಳ್ತಾರೆ ನಿನ್ನನ್ನು ಅಪ್ಲಿಫ್ಟ್ ಮಾಡಲಿಕ್ಕೆ ಅಥವಾ ನಿನ್ನನ್ನು ಮೇಲೆತ್ತುವುದಕ್ಕಾಗಿ ಇರ್ತದೆ, ಬಿಟ್ಟರೆ ಕೆಳಗೆ ಹಾಕಲಿಕ್ಕೆ ಅಲ್ಲವೇ ಅಲ್ಲ. ಅದಕ್ಕಾಗಿ ನಿನ್ನ ಜೀವಿತದಲ್ಲಿ ಬಂದಂಥ ಯಾವುದೇ ಹೋರಾಟಗಳು ಸಮಸ್ಯೆಗಳು ಇರ್ಬೋದು, ಅದಕ್ಕೆ ದೃಢವಾಗಿ ಕ್ರಿಸ್ತನಲ್ಲಿರು. ಆಗ ಈ ಸಂದೇಶವನ್ನು ನೋಡ್ತಿರುವ ಯಾರೇ ಆಗಿರ್ಬೋದು, ಅನ್ಯರು, ಯೇಸು ಗೊತ್ತಿಲ್ಲದವರು, ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯೇಸುವಿನ ವಿಷಯವಾಗಿ ತಿಳ್ಕೊಳ್ರಿ. ಈ ಭೂಮಂಡಲದಲ್ಲಿ ಯೇಸು ಇರುವ ದಿನಗಳಲ್ಲಿ ಅಥವಾ ದೇವರು ಮನುಷ್ಯನಾಗಿ ಬಂದಂತಹ ಆ ಭೂಮಿಯ ಯಾತ್ರೆಯಲ್ಲಿ ಆತ್ಮಸ್ವರೂಪನಾಥ ದೇವರು ಆ ಶರೀರ ಆಗಿ ಬಂದ ಸಮಯದಲ್ಲಿ ಒಂದು ದಿನನೂ ಕೂಡ ಕೊರತೆ ಇದ್ದವನಾಗಿರಲಿಲ್ಲ. ಓದಲ್ಲಿ ಅದ್ಭುತಗಳು, ಮಾತು ಕಾರ್ಯಗಳು, ಸೂಚಕ ಕಾರ್ಯಗಳು, ರೋಗ ಸ್ವಸ್ಥತೆಗಳು, ಬಿಡುಗಡೆಗಳು. ಇದು ಯಾಕೆ ಮಾಡಿದನಂತ ಹೇಳಿದರೆ, ನಾನು ದೇವರಾಗಿದ್ದೇನೆ, ನನ್ನಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ, ನನ್ನ ಬಳಿಗೆ ಬರುವವರನ್ನು ನಾನು ಎಂದಿಗೂ ಕೈ ಬಿಡುವುದಿಲ್ಲ. ಮಗಳೇ, ನೀನು ಕಷ್ಟದಲ್ಲಿ ಹೋಗ್ತಾ ಇದ್ದರೆ ನಿನಗೆ ಒಬ್ಬನೇ ಇದ್ದಾನೆ, ಆತನ ಹೆಸರು ಯೇಸು. ಕಷ್ಟಪಡುವವರೇ, ಹೊರೆ ಹೊತ್ತವರೇ ಬನ್ನಿರಿ, ನಿನ್ನ ದುಃಖವನ್ನು ಹಿಡಿದುಕೊಂಡು ಬಾ, ನಿನ್ನ ಕಷ್ಟವನ್ನು ಹಿಡಿದುಕೊಂಡು ಬಾ, ನಿನ್ನ ಭಾರವನ್ನು ಹಿಡಿದುಕೊಂಡು ಬಾ. ನನ್ನ ದೇವರಾದ ಯೆಹೋವನು ಅಥವಾ ನಮ್ಮೆಲ್ಲರ ದೇವರಾದ ಯೇಸು ಕ್ರಿಸ್ತ ನಿಮ್ಮನ್ನು ಸಂಪೂರ್ಣವಾಗಿ ಬಿಡುಗಡೆ ಕೊಟ್ಟು ನಿನ್ನನ್ನು ನೆಲದಲ್ಲಿ ಸಮಾಧಾನದ ಜೀವಿತದಲ್ಲಿ ನಡೆಸ್ತಾನೆ. ಅಷ್ಟೇ ಅಲ್ಲ, ಈ ಭೂಮಿಯ ಯಾತ್ರೆ ಇದೆಯಲ್ಲ, ಎಷ್ಟೇ ಕೋಟ್ಯಾಧಿಪತಿ ಆಗಿರಬಹುದು, ಐಶ್ವರ್ಯವಂತನಾಗಿರ್ಬೋದು, ಬಡವನಾಗಿರಬಹುದು, ಅಥವಾ ಮಧ್ಯ ವರ್ಗದ ಒಬ್ಬ ವ್ಯಕ್ತಿಯು ಅಥವಾ ಕುಟುಂಬವಾಗಿರಬಹುದು, ನಾವು ಶಾಶ್ವತ ಅಲ್ಲ. ಇಲ್ಲಿ ನಾವು ಒಂದು ದಿನ ಈ ಭೂಮಿಯನ್ನು ಬಿಡಬೇಕು. ನಾನು ನೋಡ್ತೇನೆ ಬಹಳ ಜನರು ಗಡಿಬಿಡಿಯಲ್ಲಿ ಫಾರಿನ್ ಹೋಗೋದು, ದುಡ್ಡು ಮಾಡೋದು, ಕೆಲಸ ಮಾಡೋದು, ಮಕ್ಕಳಿಗೆ ಹಗಲು ರಾತ್ರಿ ಕಲಿಸ್ತಾರೆ, ಆಟ ಮಾಡಲಿಕ್ಕೂ ಬಿಡೋದಿಲ್ಲ ಕೆಲವರು. ನಾನು ನೋಡಿದ್ದೀನಿ, ಆಟವಾಡು ಕೂಡ ಆ ಮಕ್ಕಳಿಗೆ ಒಂದು ಅರ್ಧ ಗಂಟೆ ಫ್ರೀಡಮ್ ಇಲ್ಲ, ಕಲಿಸೋದು ಖಾಲಿ. ಯಾಕೆ? ಫ್ಯೂಚರಲ್ಲಿ ನಿನ್ನ ಫ್ಯೂಚರು ನಿಂದೇನಾಗ್ಬೋದು, ಫ್ಯೂಚರು ಅಷ್ಟೆಲ್ಲ ಹಣ ಮಾಡಬೇಕು, ನೀನು ಸುಖವಾಗಿರಬೇಕು. ಮತ್ತು ನೋಡು, ದೇವರು
ತನ್ನ ಪ್ರಿಯರಿಗೆ ನಿದ್ರೆಯಲ್ಲೂ ಕೂಡ ಕೊಡ್ತಾನೆ. ನೀನು ಇಷ್ಟು ಶ್ರಮ ಪಡೋದು ವ್ಯರ್ಥ, ಬಟ್ ನಿಮ್ಮ ಮಕ್ಕಳಿಗೆ ಕಲಿಸೋದು ಉತ್ತಮ, ನೀವು ಕೆಲಸಕ್ಕೆ ಹೋಗೋದು ಉತ್ತಮ. ಅದು ನಿಮ್ಮ ಬಲದಿಂದ ಹೋದರೆ ವೇಸ್ಟು. ನಾನು ನೋಡ್ತಿದ್ದೇನೆ ಬಹಳ ಮನೆಗಳು, ದೊಡ್ಡ ದೊಡ್ಡ ಮನೆಗಳು, ಆ ಮನೆಯಲ್ಲಿ ಒಬ್ಬರು ಇಲ್ಲ. ಇಲ್ಲಿ ಇದ್ದರೆ ಒಬ್ಬರು ತಾಯಿ, ಅದು ಕೂಡ ಗಂಡ ಇರುವುದಿಲ್ಲ, ಒಬ್ಬರೇ ಇರ್ತಾರೆ, 2 ನಾಯಿ ಇರ್ತದೆ ಮನೆಯಲ್ಲಿ. ಮನೆ ಕೋಟಿಗೆ ಬೆಲೆ ಬಾಳುವಂಥ ಮನೆ, ದೊಡ್ಡ ತೋಟ ಎಲ್ಲ ಇದೆ. ಮಕ್ಕಳು ವಿದೇಶದಲ್ಲಿ, ಮಕ್ಕಳು ಬೇರೆ ರಾಜ್ಯಗಳಲ್ಲಿ, ಮಕ್ಕಳು ಇಲ್ಲ. ಅಲ್ಲಿ ಇದು 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 ಇದೊಂದು ಜೀವಿತ ಆಗ್ತದ? ಊಟ ಮಾಡುವ, ತಿನ್ನಿಸುವ, ಅಥವಾ ಅದನ್ನು ಮಾಡುವ, ಸ್ವಲ್ಪ ಏನಾದರೂ ತಿಂದ್ಕೊಂಡು ನಾನೊಬ್ಬನೇ ಇದ್ದರೆ ಅಂತೇಳಿ ಅಲ್ಲಿ ಶುಗರು, ರೋಗಗಳು, ಸಮಸ್ಯೆಗಳು. ಈ ಇಕ್ಕಟ್ಟಾದ ಮಧ್ಯದಲ್ಲಿ ಒಂದು ಪ್ರಶ್ನೆ ಅವರಿಗೆ, ನಾನು ಯಾಕೆ ಬದುಕಿದ್ದೇನೆ ಅಂತ. ಇದೆಲ್ಲ ಯಾರಿಗೆ ಅಂತ. ಅದಕ್ಕೆ ವ್ಯರ್ಥವಾದದ್ದನ್ನು ಹಿಂಬಾಲಿಸಿ ಹೋದರೆ ವ್ಯರ್ಥನೇ ನಮಗೆ ಲೈಫ್ ಆಗ್ತದೆ, ಮತ್ತು ವ್ಯರ್ಥವಾದದ್ದನ್ನೇ ಆಲೋಚನೆ ಆಗ್ತದೆ. ಬಿಟ್ಟರೆ ಒಂದು ಏನು ಹೇಳ್ತಾರೆ, ಸಂತೋಷಭರಿತ ಜೀವಿತವಾಗಿರುವುದಿಲ್ಲ. ಆದರೆ ಕ್ರಿಸ್ತನಲ್ಲಿ ಹಾಗಲ್ಲ. ಯೇಸು ನಿಮ್ಮನ್ನು ಕರೆದಿದ್ದಾನೆ ಈ ಲೋಕದ ಜೀವಿತ ಯಾತ್ರೆಗಲ್ಲ, ಪರಲೋಕದ ಯಾತ್ರೆಗಾಗಿ. ಪರಲೋಕದಲ್ಲಿ ನಿನ್ನಗಾಗಿ ಸಿದ್ಧಪಡಿಸಿದ್ದಾನೆ ಹಲವಾರು ಮನೆಗಳನ್ನು, ಅರಮನೆಗಳನ್ನು. ಅಲ್ಲಿ ನಾವು ನಿತ್ಯವಾಗಿ ಜೀವಿಸಿದ್ದಕ್ಕಾಗಿ. ಅದಕ್ಕಾಗಿ ಏನು ಮಾಡಬೇಕು? ನಿನ್ನ ಪಾಪವನ್ನು ತ್ಯಜಿಸಿ, ನಿನ್ನ ಜೀವಿತದಲ್ಲಿ ದೇವರಿಗೆ ವಿರೋಧವಾದ ಎಲ್ಲ ಅಸಹ್ಯ ಕೃತ್ಯಗಳನ್ನು ಹೊರಗೆ ಹಾಕಿ ಪಶ್ಚಾತ್ತಾಪಪಟ್ಟು, ದೇವರೇ ನಾನು ಪಾಪಿ, ನಿನಗೆ ವಿರುದ್ಧವಾಗಿ, ನಿನ್ನ ರಾಜ್ಯಕ್ಕೆ ವಿರುದ್ಧವಾಗಿ, ನನ್ನಂತೆ ನನ್ನ ಇರುವ ನೆರೆಯವರ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೇನೆ, ನನ್ನ ಶರೀರದಲ್ಲಿ ಪಾಪ ಮಾಡಿದ್ದೇನೆ, ಕೆಟ್ಟ ಸಂಗತಿಗಳನ್ನು, ಕಳ್ಳತನ, ಸುಲಿಗೆ, ಹಸುವೆ, ಹಿಂಸೆ, ಕೊಲೆ ಅಥವಾ ಬೇಡವಾದ ಕೃತ್ಯಗಳು, ನೀಚ ಕೃತ್ಯಗಳು ಮಾಡಿದ್ದೇನೆ, ಕುಡಿದಿದ್ದೇನೆ, ಅಥವಾ ಹೇಳಲಿಕ್ಕಾಗದಂತಹ ಶರೀರದಲ್ಲಿ ವ್ಯಾಭಿಚಾರದ ಸಂಗತಿಗಳು ಎಲ್ಲವನ್ನು ಮಾಡಿದ್ದೇನೆ. ಅಪ್ಪ, ನಾನು ಅದನ್ನು ಬಿಡ್ತೇನೆ, ಸಾಕು, ಅದು ನನಗೆ ಬೇಡ. ಅಲ್ಲಿ ನಾನು ಇದ್ದರೆ, ಆ ಮಾರ್ಗದಲ್ಲಿದ್ದರೆ ನಾನು ಪರಲೋಕಕ್ಕೆ ಹೋಗಲ್ಲ. ನೀನು ನನಗೆ ಸಹಾಯ ಮಾಡು, ನಿನ್ನಲ್ಲಿ ನಾನು ಬರ್ತೇನೆ, ನನಗೆ ನಿತ್ಯ ಜೀವವನ್ನು ಕೊಡು, ನಿನ್ನ ಯೇಸುವೆ ನಿನ್ನ ರಕ್ತದಿಂದ ನನ್ನ ಶುದ್ಧೀಕರಿಸು ಅಂತ ಹೇಳಿ ನೀನು ಮನ ಪರಿವರ್ತನೆ ಮಾಡಿಕೊಂಡು ಪಶ್ಚಾತ್ತಾಪ ಪಡುವುದಾದರೆ ದೇವರು ಇದೇ ಗಳಿಗೆಯಲ್ಲಿ, ಇದೇ ಕ್ಷಣದಲ್ಲಿ ನಿನ್ನನ್ನು ಮುಟ್ಟುತ್ತಾನೆ, ನಿನ್ನನ್ನು ಬಿಡುಗಡೆ ಕೊಡ್ತಾನೆ. ಅಷ್ಟೇ ಅಲ್ಲ, ನೀನು ಈಗ ಹಿಂದಿನ ಸ್ವಭಾವದ ವ್ಯಕ್ತಿಯಲ್ಲ, ನೀನು ನೂತನ ವ್ಯಕ್ತಿಯಾಗ್ತಿ, ನೂತನ ಸೃಷ್ಟಿಯಾಗ್ತಿ. ಅದಕ್ಕೆ ಕ್ರಿಸ್ತನಲ್ಲಿ ಎಲ್ಲವೂ ನೂತನವಾಯಿತು. ನೀನು ಇನ್ನು ಮುಂದೆ ಪಾಪಕ್ಕೆ ಸಂಬಂಧಪಟ್ಟವನಲ್ಲ, ನೀನು ನೀತಿವಂತನಾಗ್ತಿ. ಅದಕ್ಕಾಗಿ ದೇವರು ನಮ್ಮೆಲ್ಲರನ್ನು, ಅದರಲ್ಲಿ ಜಾತಿ, ಮತ, ಭೇದ, ಆ ಕುಲ, ಈ ಕುಲ, ಮತ್ತು ಕಲ್ಲರ, ಬಿಳುಪು, ಕಪ್ಪು, ಅದು ಯಾವುದಿಲ್ಲ, ಎಲ್ಲರನ್ನು, ಬಡವ, ಶ್ರೀಮಂತ, ಮಧ್ಯಮ ವರ್ಗ, ಅದೇನೂ ಇಲ್ಲ. ಖಾಲಿ ನಿನ್ನ ಜೀವಿತದ ಯಾತ್ರೆಯಲ್ಲಿ ನಿನಗೆ ಸ್ವರ್ಗ ಬೇಕು, ನಿನಗೆ ಪರಲೋಕ ಬೇಕು. ಇದೇ ಮಾರ್ಗ ಪ್ರಿಯನೇ. ಪಶ್ಚಾತ್ತಾಪ ಪಟ್ಟು ಸಂಪೂರ್ಣ ನೀತಿವಂತನಾಗಿ ದೇವರ ಕಡೆಗೆ ಇರುವಂಥದ್ದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸಿ ಈ ಸಂದೇಶವನ್ನು ನಿಲ್ಲಿಸ್ತೇನೆ. ಆದರೆ ಒಂದು ಸತ್ಯ, ನೀತಿವಂತನಿಗೆ ಅನೇಕ ಕಷ್ಟಗಳಿದ್ದರೂ ದೇವರು ಬಿಡಿಸಿ ಕಾಪಾಡ್ತಾನೆ. ತಂದೆ, ನಿನಗೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶ ಬಹಳ ಆರೋಗ್ಯಕರವಾಗಿತ್ತು ಸ್ವಾಮಿ. ಹೌದು ಸ್ವಾಮಿ, ನಮ್ಮನ್ನು ಯಾವುದೇ ಇಕ್ಕಟ್ಟಲ್ಲಿ ಹೋದರೂ ಕೂಡ ನೀನು ಬಿಡಿಸಿ ಕಾಪಾಡುವ ದೇವರು. ಅದಕ್ಕೆ ನೀನು ಸಾಕ್ಷಿ ಕೊಟ್ಟಿದೆ. ಯೋಸೆಫ್ ಆಗಲಿ, ಇಸ್ರಾಯೇಲರಾಗಲಿ, ಐಗುಪ್ತವಾಗಲಿ, ಕರ್ತನೇ ಯೋಬನ ಜೀವಿತ ಆಗಲಿ, ದಾವೀದನ ಜೀವಿತವಾಗಲಿ, ಕರ್ತನೇ ಎಲ್ಲ ಭಕ್ತರ ಜೀವಿತಗಳು ನಿನ್ನ ಮಾರ್ಗದರ್ಶನವಾಗಿ ಒಂದು ಸಾಕ್ಷಿಯಾಗಿ, ಮಾದರಿಯಾಗಿ ಇಟ್ಟಿದ್ದಕ್ಕಾಗಿ ಸ್ತೋತ್ರ. ಇವತ್ತು ಕೇಳುವ ಸಂದೇಶ ಕೇಳುವ ಜನರನ್ನು ಮುಟ್ಟು ಸ್ವಾಮಿ, ಆಶೀರ್ವದಿಸು, ಬಿಡುಗಡೆ ಕೊಡು. ಅವರು ನೋಡಿ ನಿನ್ನಲ್ಲಿ ನೆಲೆಗೊಳ್ಳುವಂತೆ, ಮತ್ತು ರಕ್ಷಣೆ ಹೊಂದುವಂತೆ, ಆ ಸ್ವಸ್ಥತೆ ಹೊಂದುವಂತೆ, ಬಿಡುಗಡೆ ಹೊಂದುವಂತೆ ಕಾರ್ಯ ಮಾಡು ಅಪ್ಪ. ಈ ಸಂದೇಶದ ಮುಖಾಂತರವಾಗಿ ಎಲ್ಲರಲ್ಲಿ ಕರ್ತನ ಒಂದು ಚೈತನ್ಯವು, ಸಂಭ್ರಮವು, ಒಂದು ಕರ್ತನ ನಿರೀಕ್ಷೆ ಹುಟ್ಟುವಂತೆ ಸಹಾಯ ಮಾಡು. ಅದ್ಭುತಗಳು ಮಾಡು. ಕಣ್ಣೀರು, ಕಷ್ಟ, ರೋಗದಲ್ಲಿರುವವರು ಬಿಡುಗಡೆ ಕೊಟ್ಟು ಜೀವವನ್ನು ಕೊಡು. ಯೇಸು ಕ್ರಿಸ್ತ ನಾಮದಲ್ಲಿ ಬೇಡದಲ್ಲಿ ಜೀವಳ ತಂದೆಯೇ, ಆಮೇನ್. ಪ್ರೈಸ್ ಗಾಡ್.